ಬಿಜಾಪುರದ ಮತ್ತೊಂದು ವಾಸ್ತುಶಿಲ್ಪಕ್ಕೆ ಸ್ವಾಗತ. ಸೊ ಇದಕ್ಕೆಲ್ಲರೂ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ. ಇದು ನಿರ್ಮಾಣ ಆಗಿದ್ದು 1427ರಲ್ಲಿ. ಸೊ ಇದನ್ನು ನೋಡಿಕೊಂಡೆ ತಾಜ್ ಮಹಲ್ ಕಟ್ಟಿಸಿದ್ದಂತೆ. ಸೊ ಇದು ತಾಜ್ ಮಹಲ್ ಕಟ್ಟೋಕ್ಕೆ ಸ್ಫೂರ್ತಿಯಾಗಿದ್ದಂತೆ. ಸೊ ಅದು ಹೆಂಗಿದೆ ಒಂದ್ಸಲ ನೋಡಿ. ಹದಿನೇಳನೇ ಶತಮಾನದ ಬಿಜಾಪುರ ಕಲೆ ಮತ್ತು ಸಾಹಿತ್ಯದ ತವರು. ಎರಡನೇ ಇಬ್ರಾಹಿಂ ಆದಿಲ್ ಶಾ ತನ್ನ ಪ್ರೀತಿಯ ಪತ್ನಿಗಾಗಿ ನಿರ್ಮಿಸುತ್ತಿರುವ ಈ ಇಬ್ರಾಹಿಂ ರೋಜಾ ದಶಕಗಳ ಮೊದಲೇ ನಿರ್ಮಿತವಾದ ಒಂದು ಅದ್ಭುತ. ಬಿಜಾಪುರದ ಇಬ್ರಾಹಿಂ ರೋಜಾ, ಇದರ ವಾಸ್ತುಶಿಲ್ಪ, ಕಮಾನುಗಳು ಮತ್ತು ಭವ್ಯವಾದ ಗುಮ್ಮಟಗಳು. ದಕ್ಷಿಣದ ಈ ಕಪ್ಪು ಶಿಲ್ಪದ ಸೌಂದರ್ಯಕ್ಕೆ ಮೊಘಲ್ ಚಕ್ರವರ್ತಿ ಶಹಜಹಾನ್ ಮಂತ್ರಮುಗ್ಧನಾದನು. ಸಮರೂಪತೆಯ ಈ ಪರಾಕಾಷ್ಠೆ, ಗಾಳಿಯಲ್ಲಿ ತೇಲುವಂತಿರುವ ಆ ಬೃಹತ್ ಇದೇ ನೋಡಿ ಇಬ್ರಾಹಿಂ ರೋಜಾ. ಇದನ್ನ ಎರಡನೇ ಇಬ್ರಾಹಿಂ ಶಾ ಕಟ್ಸಿದ್ದು. ಅವ್ರ ಹೆಂಡತಿಗೋಸ್ಕರ ಕಟ್ಸಿದಂತೆ ಇದನ್ನ ನೋಡಿ ಹೆಂಗಿದೆ. ಮುಂದ್ಗಡೆ ಒಂದು ಚಿಕ್ಕ ಗೋಪುರ ಇದೆ, ಆ ಕಡೆ ಈ ಕಡೆ 2 ಗುಂಬಸ್ಗಳಿದಾವೆ. ಮುಂದ್ಗಡೆ ಒಂದು ವಿಶಾಲವಾದ ಗಾರ್ಡನ್ ಇದೆ. ಬಟ್ ಬೇಸಿಗೆ ಅಲ್ವಾ, ಎಲ್ಲ ಹುಲ್ಲು ಒಣಗೋಗಿದೆ. ಇಬ್ರಾಹಿಂ ರೋಜಾನ ಇಬ್ರಾಹಿಂ ಆದಿಲ್ ಶಾ ಅನ್ನೋನು ತನ್ನ ಹೆಂಡತಿ ತಾಜ್ ಸುಲ್ತಾನ್ ಅಂತ ಇರ್ತಾಳೆ. ಅವಳು ಸತ್ತ ಮೇಲೆ ಅವಳು ಸಮಾಧಿಗಿರಲಿ ಅಂತ ಕಟ್ಟಿಸ್ತಾನಂತೆ. ಆದರೆ ಆ ರಾಣಿಗಿಂತ ಅಂದರೆ ಅವನ ಹೆಂಡತಿಗಿಂತ ಅವನೇ ಮುಂಚೆ ಸಾಯ್ತಾನೆ. ಸೊ ಅದಕ್ಕೋಸ್ಕರ ಅವನ್ನ ಇದ್ರೊಳಗೇನೆ ದಫನ್ ಮಾಡ್ತಾರೆ. ಅಂದರೆ ಇಲ್ಲೇ ಅವ್ನ ಸಮಾಧಿ ಇರೋದು. ಸೊ ಆ ಕಡೆ ಅವನ ಸಮಾಧಿ, ಈ ಕಡೆ ಅವನ ಹೆಂಡತಿ ಸಮಾಧಿ ಇದೆ. ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಹೆಂಗಿದೆ ಅಂತ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಇಬ್ರಾಹಿಂ ಆದಿಲ್ ಶಾನ ಗೋರಿ. ಇದು ಅವನ ಹೆಂಡತಿ ತಾಜ್ ಸುಲ್ತಾನಳ ಗೋರಿ. ಸೊ ಆ ಗೋರಿಗೆ ಹೋಗ್ಬೇಕಂದ್ರೆ ಅಲ್ಲಿನೂ ಮೆಟ್ಲುಗಳಿದ್ದಾವೆ, ಅಲ್ಲಿಂದನೂ ಹೋಗ್ಬೋದು. ಅಥವಾ ಈ ಕಡೆನೂ ಮೆಟ್ಲುಗಳಿದ್ದಾವೆ, ಇಲ್ಲಿಂದನೂ ಹೋಗ್ಬೋದು. ಮೇಲಕ್ಕೆ ನೋಡ್ಕೊಂಬರೋಣ ಏನೇನಿದೆ ಅಂತ. ಪ್ಲೇಸ್ ಕುರಿತು ಇತಿಹಾಸಕಾರರು ಏನು ಹೇಳ್ತಾರಂತೆ, ಈ ಕಟ್ಟಡನ ಬ್ಲ್ಯಾಕ್ ಕಲ್ಲಿಂದ ಕಟ್ಟಿದ್ದಾರೆ. ಈ ಕಟ್ಟಡನ ಕಪ್ಪು ಕಲ್ಲಿಂದ ಕಟ್ಟೋ ಬದಲು ಬಿಳಿ ಅಮೃತ ಶಿಲೆಗಳಿಂದ ಕಟ್ಟಿದರೆ ಇದು ಕೂಡ ತಾಜ್ ಮಹಲ್ಗಿಂತ ಜಾಸ್ತಿ ಪ್ರಖ್ಯಾತಿನ ಗಳಿಸ್ತಿತ್ತು ಅಂತ ಹೇಳ್ತಾರೆ. ಆದರೆ ಇದನ್ನು ಕಪ್ಪು ಕಲ್ಲಿಂದ ಕಟ್ಟಿರೋದ್ರಿಂದ ಇದರ ಅಂದ ಸ್ವಲ್ಪ ಕಡಿಮೆ ಆಗಿದೆ. ಇದು ಏನಾದರೂ ಬಿಳಿ ಕಲ್ಲಿಂದ ಕಟ್ಟಿದರೆ ಇದು ಕೂಡ ತಾಜ್ ಮಹಲ್ಗೆ ಏನೂ ಕಮ್ಮಿ ಇರ್ತಿರಲಿಲ್ಲ ಅಂತ ಹೊಗಳಿದ್ದಾರೆ ಇದನ್ನು. ಈ ಒಂದು ಕಟ್ಟಡನ 3 ಶೈಲಿಗಳನ್ನು ಬಳಸಿ ಕಟ್ಟಿದ್ದಾರೆ. ಒಂದು ಇಂಡೋ ಶೈಲಿ, ಇನ್ನೊಂದು ಇಸ್ಲಾಮಿಕ್ ಶೈಲಿ, ಇನ್ನೊಂದು ಪರ್ಷಿಯನ್ ಶೈಲಿ. ಈ 3 ಶೈಲಿಗಳಿಂದ ಈ ಒಂದು ಸಮಾಧಿನ ಕಟ್ಟಿಸಿದ್ದಾರೆ. ನೋಡಿ ಯಾವ ರೀತಿ ಇದೆ. ಇದೆಲ್ಲ ಒಳಗಡೆ ಬಂದರೆ ಕಮಾನ್ ರೀತಿ ಇದೆ. ಸೊ ಇದ್ರೊಳಗೆ ಸಮಾಧಿ ಇದೆ, ಅಲಿ ಆದಿಲ್ ಶಾಹಿಯ ಸಮಾಧಿ, ಇಬ್ರಾಹಿಂ ಆದಿಲ್ ಶಾಹಿನ ಸಮಾಧಿ. ಸೊ ಒಳಗೆ ಹೋಗಿ ನೋಡಂಬರ್ರಿ ಹೆಂಗಿದೆ ಆ ಸಮಾಧಿ ಅಂತ. ಸಮಾಧಿನ ಒಳ್ಳೆ ದೇವಸ್ಥಾನದ ಕಟ್ಟವ್ರೆ. ಸೊ ಇದ್ರೊಳಗೆ ಹೋದರೆ ಸಮಾಧಿ ಕಾಣಿಸುತ್ತೆ. ನೋಡ್ರಿ, ಇದ್ರೊಳಗೆ ಒಟ್ಟು 6 ಸಮಾಧಿ ಇದ್ದಾವೆ. 1 2 3 4 ಇಲ್ಲಿದೆಯಲ್ಲ, ಇದೇ ಇಬ್ರಾಹಿಂ ಆದಿಲ್ ಶಾಹಿ ಸಮಾಧಿ. ಇದು 5, ಇದು 6, 6 ಸಮಾಧಿಗಳಿದ್ದಾವೆ. ಆದಿಲ್ ಶಾಹಿ ಮತ್ತು ಅವರ ಸಹಚರರು ಮತ್ತು ಅವ್ರ ಮಕ್ಕಳದು. ಈ ಕಡೆಯಿಂದನೂ ಹೊರಗೆ ಹೋಗ್ಬೋದು ಇಲ್ಲಿಂದ. ಈ ಸಮಾಧಿಯ ಗೋಡೆ ಮೇಲೆ ಉರ್ದು ಅಕ್ಷರಗಳಿಂದ ಏನೇನೋ ಕೆತ್ತಿದ್ದಾರೆ, ಏನೇನೋ ಶಾಸನ ಬರೆದಿದ್ದಾರೆ. ನನಗೆ ಓದಕ್ಕೆ ಬರಲ್ಲ, ಓದಕ್ಕೆ ಬರೋರು ಓದ್ಕೊಳ್ಳಿ. ಸೊ ಇಲ್ಲಿ ಕಿಟಕಿಗಳಿದ್ದಾವೆ.
ಇದೊಂದು ಮುಚ್ಚಿಬಿಡೋಣ. ಇಲ್ಲಿಂದ ಮುಂದೆ ನೋಡಿದ್ರೆ ಕೆಲವೊಂದು ಚಿಕ್ಕ ಚಿಕ್ಕ ರೂಮ್ಸ್ ಇದ್ದಾವೆ. ಅವು ಜೈಲು ಅಥವಾ ಏನೋ ಗೊತ್ತಿಲ್ಲ. ಸೊ ನೀವು ಒಂದ್ಸಲ ನೋಡ್ಕೊಂಬನ್ನಿ. ಸೊ ಅಲ್ಲಿ ಕಾಣಿಸ್ತಿದ್ದೇವಲ್ಲ ಆ ಚಿಕ್ಕ ರೂಮ್ಸ್, ಅವನೇನಕ್ಕೆ ಕಟ್ಸಿದ್ದಾರೆ ನಾವು ಜೈಲುಗಳು ಗೊತ್ತಿಲ್ಲ. ಈ ಕಡೆ ಒಂದು ಚಿಕ್ಕ ಚಿಕ್ಕ ರೂಮ್ಸ್ ಇದ್ದಾವೆ. ಮಿನಿಮಮ್ ಒಂದು 50ರಿಂದ 60 ರೂಮ್ಸ್ ಥರ ಇದ್ದಾವೆ ನೋಡಿ. ಸೊ ಆ ರೂಮ್ಗಳು ಏನಕ್ಕೆ ಕಟ್ಸಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾರು ಏನು ಹೇಳ್ತಿಲ್ಲ ಅದ್ರ ಬಗ್ಗೆ. ಈ ವಿಡಿಯೋ ನೋಡಿ ಏನು ಅನಿಸ್ತು ಕಾಮೆಂಟ್ ಮಾಡಿ. ಹಂಗೆ ನಮ್ಮ UK ಮಾಧ್ಯಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.